ಹಲೋ, ನಮಸ್ಕಾರ. ಅನ್ನಪೂರ್ಣ ಕಿಚನ್ಗೆ ಸ್ವಾಗತ. ಗೋಕುಲಾಷ್ಟಮಿ ಹತ್ತಿರ ಬರ್ತಾ ಇದೆ. ಅದರಿಂದ ನಾನು ನಿಮಗೆ ಗೋಕುಲವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನನಗೆ ಹೇಗೆ ಬರುತ್ತೋ ಆ ರೀತಿಯಲ್ಲಿ ನಾನು ನನ್ನ ಮನೆಗೆ ಮಾಡ್ಕೋತಾ ಇದ್ದೀನಿ. ಅದನ್ನೇ ನಿಮ್ಮೆಲ್ರಿಗೂ ತೋರಿಸ್ತಾ ಇದ್ದೀನಿ. ನೋಡಿ, ಮಣ್ಣಿನ ಗೋಕುಲ ಮಾಡಬೇಕು ಕೃಷ್ಣನ. ಅದಕ್ಕಾಗಿ ನಾನು ಪಾಟಲ್ಲಿರೋ ಮಣ್ಣನ್ನು ತಗೊಂಡಿದ್ದೀನಿ. ನೀರು, ಚಾಕು, ಮನೆಯಲ್ಲಿರೋದೇ ಹೂವನ್ನು ಬಳಸಿ, ಸ್ವಲ್ಪ ಮುತ್ತು, ಸರ, ಸೀರೆ ಕುಚ್ಚಿಗೆ ಹಾಕುವಂಥ ಬೆಲ್ಗಳು, ಹಾಗೆ ಸೀಕ್ವೆನ್ಸು. ಈಗ ನನಗೆ ಬಂದ ರೀತಿಯಲ್ಲಿ ನಾನು ಮಾಡ್ತಾಯಿದ್ದೀನಿ. ಪ್ರತಿ ಸಾರಿ ನಮ್ಮ ಮನೇಲಿ ಮಾಡ್ತಾ ಇರ್ತೀನಲ್ಲ, ಅದನ್ನೇ ತೋರಿಸ್ಬೇಕು ಅಂತ ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಮಣ್ಣನ್ನು ತುಂಬ ನೈಸಾಗಿರೋದನ್ನು ತಗೋಬೇಕು, ಗಂಟೆಲ್ಲ ಇರಬಾರ್ದು. ಫಸ್ಟ್ ನಾವು ಬೇಸ್ ಮೇಲೆ ಮಧ್ಯದಲ್ಲಿ ನಮ್ಗೆ ಆಮೇಲೆ ಆಗಲ್ಲ ಅಂದ್ಬಿಟ್ಟು ಮಧ್ಯದಲ್ಲಿ ಏನೇನು ಇಡಬೇಕು, ಕೃಷ್ಣನ ಇಡಬೇಕು, ಆಕಳು, ಹಾಗೆಯೇ ಪುರೋಹಿತ, ಮತ್ತು ಬೆಣ್ಣೆ ಮಾರೋನು, ಹಾಲು ಮಜ್ಜಿಗೆ ಮಾರೋನು, ಆ ಥರ ನನಗೆ ಬಂದಷ್ಟು ಮಾತ್ರ ನಾನು ಮಾಡ್ತೀನಿ. ತುಂಬ ಮಾಡೋದಿದೆ ಅದರಲ್ಲಿ. ಬಂದಷ್ಟು ಮಾಡಿ ಆಮೇಲೆ ಕಾಂಪೌಂಡ್ ವಾಲನ್ನು ಹಾಕಬೇಕು. ರಾಧಾ ರುಕ್ಮಿಣಿಯರೆಲ್ಲ ಮಾಡಬೇಕು. ನನಗೆ ಬಂದ ರೀತಿಯಲ್ಲಿ ಮಾಡಿ ತೋರಿಸ್ತೀನಿ. ಇವಾಗ ಮಳೆಗಾಲ ಇರೋದ್ರಿಂದ ಮಣ್ಣೆಲ್ಲ ತುಂಬ ಹಸಿ ಇದೆ, ಅದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ. ಚೆನ್ನಾಗಿ ನಾದ್ಕೋಬೇಕು. ಇರೋ ಕಲ್ಲು ಏನು ಬರುತ್ತೋ ಅದನ್ನೆಲ್ಲ ತೆಗೆದು ನೈಸಾಗಿ ಮಾಡಬೇಕು. ಶೇಡು ಮಣ್ಣಿದ್ರೆ ತುಂಬ ಚೆನ್ನಾಗಾಗುತ್ತೆ. ಶೇಡು ಮಣ್ಣಿಲ್ಲ, ಈಗ ಹೊರಗೆ ತರುವಂಥ ಪರಿಸ್ಥಿತಿನೂ ಇಲ್ಲ. ಆದ್ದರಿಂದ ಮನೆಯಲ್ಲಿರೋದನ್ನೇ ತಗೊಂಡು ತೋರಿಸ್ತಾ ಇದ್ದೀನಿ. ಫುಲ್ಲು ಚಪಾತಿ ಹಿಟ್ಟಿನ ಹದ ಬರಬೇಕು. ಈಗ ಈ ಥರ ರೆಡಿಯಾಗಿದೆ ಮಣ್ಣು. ಇವಾಗ ಇದರಲ್ಲಿ ಮುಖಕ್ಕೆ ಒಂದು ಭಾಗ, ಬೆನ್ನಿಗೆ ಒಂದು ಭಾಗ, ಹಾಗೆಯೇ ಕಾಲಿಗೆ ಒಂದು ಭಾಗ, ಅಷ್ಟಾಗತ್ತೆ. ಇದರಲ್ಲಿ ಅಷ್ಟನ್ನು ಮಾಡಿ ತೋರಿಸ್ತೀನಿ. ಮುಖನ ಈ ಥರ ಚಾಕುನಿಂದ ಸ್ವಲ್ಪ ಫಸ್ಟಿಗೆ ಹುಬ್ಬು,
ಆಮೇಲೆ ಮೂಗನ್ನು ಈ ಥರ ಮಾಡಿಕೊಂಡು ಇಲ್ಲಿಗೆ ಸ್ವಲ್ಪ ಬಾಯಿಯನ್ನು ತೋರಿಸಿ ಇಟ್ಕೋಬೇಕು. ಸ್ವಲ್ಪ ಹಣೆಗೆ ಈ ಥರ ಒತ್ತಬೇಕು. ಆಮೇಲೆ ಈ ದೇಹಕ್ಕೆ 2 ಕೈಗಳನ್ನು ತಗೊಂಡು ಹಿಂದುಗಡೆ ಪೋರ್ಷನ್ ಮಾಡಿ ಇದನ್ನ ಇವಾಗ ಇಲ್ಲಿ ಜಾಯಿನ್ ಮಾಡಬೇಕು. ಈ ಥರ ಫಸ್ಟು ಪೋರ್ಷನ್ ಬಾಡಿದು ಹೀಗೆ ಬೆಂಡ್ ಮಾಡ್ಕೋಬೇಕು. ಅಂದರೆ ಗೋಪಾಲಕೃಷ್ಣ ಹೀಗೆ ಮಲಗಿದಂಗೆ ತೋರಿಸ್ಲಿಕ್ಕೆ ಬರ್ತದೆ. ಈಗಿಲ್ಲಿ 2 ಕೈಗಳು ಬರಬೇಕು. ಈ ಥರ ಕೈಯನ್ನು 2 ಇಲ್ಲಿ ನೋಡಿ ಈ ಥರ ತಗೊಂಡು ಹೀಗೆ ಬೆಂಡ್ ಮಾಡಿಕೊಂಡು ಈ ಥರ ಮುಖನ ಇಡಬೇಕು. ಹಾಗೆಯೇ ಸ್ವಲ್ಪ ಪ್ರೆಸ್ ಮಾಡಿ ಎಲ್ಲ ಕಡೆಯಿಂದ. ಇವಾಗ ಕಾಲಿಗೆ ಸ್ವಲ್ಪ ಇದು ಪ್ರೆಸ್ ಮಾಡಬೇಕು ನೀಟಾಗಿ. ಈ ಥರ ಸೊಟ್ಟಿಗೆ ಮಾಡಿಕೊಂಡು ಮಲಗಿರ್ತಾವಲ್ಲ ಮಕ್ಕಳು, ಆ ಥರ ತೋರಿಸ್ಬೇಕು. ಇಲ್ಲಿ ಉಡ್ದಾರ ಹಾಕಿದ ಥರ ತೋರಿಸ್ಬೇಕು. ಈಗ ಈ ಮುತ್ತುಗಳನ್ನು ಇಲ್ಲಿ ಉಡ್ದಾರ ಅಂತ ತೋರಿಸಿದ್ರು ಬರುತ್ತೆ. ಇಲ್ಲಿ ಕೂಡ ಕಾಲಲ್ಲಿ ನಾವು ಕೃಷ್ಣ ಏನೇನು ಆಭರಣ ಹಾಕ್ಕೊಂಡಿದ್ದಾನೆ ಅಂತ ತೋರ್ಸ
ಈ ಥರ ಗಡಿಗೆ ಆಕಾರದಲ್ಲಿ ಮಾಡಿಕೊಂಡು ಇದಕ್ಕೆ ರೌಂಡಾಗಿ ಹಚ್ಚಿ ಈ ಥರ ಒಂದು ಗಡಿಗೆನ ಮಾಡಿ ಇಲ್ಲಿ ಈ ಥರ ಪ್ರೆಸ್ ಮಾಡಿ ಈ ಥರ ಇಡಬೇಕು. ಈಗ ನೆಕ್ಸ್ಟು ಆಕಳ ಹಾಗೂ ಡೋಣಿಗೆ ಹುಲ್ಲು ಹಾಕಲಿಕ್ಕೆ ಈ ಥರ ಮಾಡಿಟ್ರೆ ಆಯಿತು. ನೆಕ್ಸ್ಟು ಇನ್ನೂ ಸ್ವಲ್ಪ ಮಣ್ಣು ಕಲಿಸ್ಬೇಕು. ಮತ್ತು ಕಲಿಸ್ಕೊಂಡು ತೋರಿಸ್ತೀನಿ. ಫಸ್ಟು ಈ ಥರ ನಾಗಪ್ಪ ಮಾಡಿಕೊಂಡೆ. ನಾಗಪ್ಪ ಮಾಡಲಿಕ್ಕೆ ಈ ಥರ ಬೆಂಡ್ ಮಾಡಿ ಈ ಥರ ಬೆಂಡ್ ಮಾಡಿಕೊಂಡು ಫುಲ್ಲು ಮುಖಕ್ಕೆ ನೀಟಾಗಿ ಬೆಂಡಿಂಗ್ ತಂದು ಆಮೇಲೆ ಮಣೆಗೆ ಹಚ್ಬಿಟ್ಟು ಈ ಥರ ಬೆಂಡ್ ಮಾಡ್ಕೊಳ್ತಾ ಹೋಗೋದು. ಅಂದರೆ ನಾಗಪ್ಪ ರೆಡಿ ಆಗುತ್ತೆ. ಇಲ್ಲಿ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಇವಾಗ ಆಕಳು ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಮುಖ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕಿವಿ, ಕೋಡು, 2 ಕಣ್ಣಿಗೆ, ಬಾಯಿಗೆ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಮೇಲೆ ಈ ಥರ ಆಕಳಿಗೆ ಇಟ್ಟು ಆಮೇಲೆ ನೆಕ್ಸ್ಟ್ ಇಲ್ಲಿ ಕಾಲು ಹಚ್ಚಬೇಕು. ಕೆಳಗಡೆ ಇಡ್ಲಿಕ್ಕೆ ಬೇಕು, ಅದಕ್ಕೆ ಚೆನ್ನಾಗಿ ಒತ್ತಿ ಇಡಬೇಕು ಅದನ್ನು. ಅನುಸಂಧಾನ ಅಷ್ಟೇ, ಚೆನ್ನಾಗಿ ಬರಲ್ಲ ಅಂದ್ರೂ ನಾನು ಮಾಡ್ತೀನಲ್ಲ ಮನೆಯಲ್ಲಿ ಪ್ರತಿ ವರ್ಷ, ಅದಕ್ಕೆ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಈ ಥರ ಆಕಳಿಗೆ ಇಡಬೇಕು. ಇದು ಆಕಳಾಯಿತು. ಈಗ ಕಾಗೆ,
ಈ ಥರ ಕಾಗೆನ ಮಾಡಿದ್ದೀನಿ. ಇದನ್ನು ಇಲ್ಲಿ ಇಡಬೇಕು. ತುಂಬ ಮಾಡೋದಿದೆ, ತುಂಬ ತೋರಿಸ್ಬೇಕು, ಬಟ್ ಇವಾಗ ಟೈಮ್ ಇಲ್ಲ. ಈ ಥರ ಮಾಡಿಕೊಂಡು ಬ್ರಾಹ್ಮಣನ ಮಾಡಿ ಇಟ್ಕೋಬೇಕು. ಇವರಿಗೂ ಅಷ್ಟೇ ಈ ಥರ ಮುಖನ ಕೊರಿಬೇಕು. ಮೂಗನ್ನು ಹಚ್ಚಿ ಕೆಳಗಡೆ ಕಣ್ಣನ್ನು ಮಾಡಿ ನಾಮ ಇಡಬೇಕು. ಹಾಗೆಯೇ ಇಲ್ಲಿ ಬ್ರಾಹ್ಮಣನ ಇಡಬೇಕಾದಾಗ ಹಿಂದುಗಡೆಗೆ ಜುಟ್ಟನ್ನು ತೋರಿಸ್ಬೇಕು. ಈ ಥರ ಗಂಟು ಹಾಕಿರೋ ಜುಟ್ಟನ್ನು ತೋರಿಸ್ಬೇಕು. ಪ್ರೆಸ್ ಮಾಡಿ ಚೆನ್ನಾಗಿ ಕುಡಿಸ್ಕೊಳ್ಳಿ. ಯಶೋದನ್ನು ತೋರಿಸ್ತಾ ಇದ್ದೀನಿ. ಯಶೋದೆಗೆ ಹಿಂದೆ ಈ ಥರ ರೋಲ್ ಮಾಡಿ ಹಾಕಿದಂಗೆ, ಮತ್ತು ಒಂದು ಹೂವನ್ನು ಮುಡಿಸಿದ ಹಾಗೆ ಇವಳಿಗೂ ಕೂಡ ಅದರ ಕಣ್ಣು, ಮೂಗು, ಬಾಯಿ, ಕಿವಿ ಈ ಥರ ಕಿವಿಗೆ ಹಾಕ್ಬಿಟ್ಟು ಓಲೆನ ಇಡೋಣ. ನೋಡಿ ಈ ಥರ ಓಲೆ, ಹಾಗೆಯೇ ಕುಂಕುಮ ಇಡಬೇಕಲ್ಲ ಹಣೆಗೆ.
ಹಣೆಗೊಂದು ಕುಂಕುಮ, ಬ್ರಾಹ್ಮಣನಿಗೆ ಒಂದು ನಾಮ, ರೇಷ್ಮೆ ದಾರದಿಂದ ನಾಮ ಹಾಕಿದ್ದೀನಿ. ಈಗ ಕಾಂಪೌಂಡ್ ವಾಲನ್ನು ತಯಾರು ಮಾಡಬೇಕು. ತೋರಿಸ್ತೀನಿ ನಿಮಗೆ. ಇವಾಗ ಈ ಥರ ಲಡಿ ಮಾಡಿಕೊಂಡು ಮಣ್ಣಿಂದನ ನೆಕ್ಸ್ಟು ಒಂದೊಂದು ಬಾಕ್ಸ್ ಥರ ನಾವು ಮಾಡ್ಕೋಬೇಕು. ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾವು ಒಂದೊಂದಾಗಿ ಸ್ವಲ್ಪ ನೀರು ಹಚ್ಕೊಂಡು ಹಿಂಗೆ ಲೈನಿಗೆ ಈ ಥರ ಇಡ್ತಾ ಹೋಗಬೇಕು. ನೀರು ಹಚ್ಚಬೇಕು ಸ್ವಲ್ಪ, ಇಲ್ಲದಿದ್ದರೆ ಕೆಳಗಡೆ ಅಂಟಲ್ಲ ಅದು. ಇವಾಗ ಇಲ್ಲಿಗೆ ಹೀಗೇ 4 ಕಡೆಗೆ ಹಚ್ಕೋಬೇಕು. ಇಲ್ಲಿ ಮಹಾದ್ವಾರ ಮಾಡಬೇಕು ಅಂತ ಸ್ವಲ್ಪ ಜಾಗ ಬಿಟ್ಟು ಇಟ್ಟಿಗೆನ ಇಟ್ಕೊಂಡು ಹೋಗ್ಬೇಕು. ಇಷ್ಟು ಸಾಕು. ನೆಕ್ಸ್ಟು ಇಷ್ಟು ಬಾಗಿಲಿಕ್ಕೆ ಅಂತ ಬಿಟ್ಟು ಇಲ್ಲಿ ಪಿಲ್ಲರ್ ಮಾಡಬೇಕು. ಮತ್ತು ಇನ್ನೂ ಸ್ವಲ್ಪ ಮೇಲೆ ಏರಿಸಬೇಕು, ತೋರಿಸ್ತೀನಿ. ಇವಾಗ ಈ ಥರ ಮಾಡ್ಕೊಂಡಿದ್ದೀನಲ್ಲ, ಇದಕ್ಕೆ ಒಂದೊಂದು ಕಡ್ಡಿನ ಚುಚ್ಚಬೇಕು.
ಈ ಪಿಲ್ಲರ್ ನಿಲ್ಲಬೇಕಲ್ವಾ, ಅದಕ್ಕೆ ಒಂದು ಇದರ ಸ್ಟಿಕ್ ತಗೊಂಡು ಅದನ್ನು ಚುಚ್ಚಬೇಕು. ಎಲೆ ಮಾಡೋ ಸ್ಟಿಕ್ ಇರುತ್ತಲ್ಲ ಅದು, ಇಲ್ಲ ತಂತಿ, ನಿಮ್ಮ ಮನೆಯಲ್ಲಿ ತೆಳ್ಳಗಿನ ತಂತಿ ಇದ್ದರೆ ಅದನ್ನು ಕೂಡ ನೀವು ಮಾಡ್ಬೋದು. ಈ ಥರ ಪಿಲ್ಲರ್ನ ಏರಿಸ್ತಾ ಹೋಗಬೇಕು. ಈ ಥರ ಪಿಲ್ಲರ್ಸ್ನ ಇಡ್ತಾ ಹೋಗಬೇಕು ಮೂಲೆಯಲ್ಲಿ. ಆಮೇಲೆ ಇಟ್ಟಂಗಿಗಳು ನಮ್ಗೆ ಎಷ್ಟು ಬೇಕೋ ಹೈಟು ಆ ಹೈಟಲ್ಲಿ ಮಾಡ್ತಾ ಹೋಗಬೇಕು. ನಾನಿವಾಗ ಇಷ್ಟೇ ತೋರಿಸ್ತಾ ಇದ್ದೀನಿ. ಈ ಥರ ಆದಮೇಲೆ ಇದು ನೋಡಿ, ಈ ಥರ ಆದಮೇಲೆ ನಾವು ಈ ಥರ ಕಾಂಪೌಂಡ್ ವಾಲ್ನ ಮೇಲ್ಗಡೆ ಇಷ್ಟು ಥಿಕ್ನೆಸ್ಸಿಗೆ ಹೀಗೆ ಇಡ್ತಾ ಹೋಗಬೇಕು. ಸ್ವಲ್ಪ ನೈಸ್ ಮಾಡಿಕೊಂಡು ಪ್ರೆಸ್ ಮಾಡಿ ಈ ಥರ ಜಾಯಿಂಟ್ ಮಾಡ್ತಾ ಹೋಗಬೇಕು. ಉದ್ದಕ್ಕೆ ಸರಿಯಾಗಿ ಸಿಕ್ಕರೆ ಮಾಡಿ, ಅಲ್ಲದೆ ಹೋದರೆ ಎಷ್ಟು ಬರುತ್ತೋ ಅಷ್ಟಕ್ಕೆ ಜಾಯಿನ್ ಮಾಡ್ತಾ ಹೋಗಬೇಕು. ಇಲ್ಲೇನೂ ಅಷ್ಟೇ ಇದೇ ಥರ ಇದಕ್ಕೆ ಅಂಟಿಸಿ ಒತ್ತಬೇಕು, ಸರಿಯಾಗಿ ಪ್ರೆಸ್ ಮಾಡಿ ಇಡಿ. ಈ ಥರನೇ ಈ 4 ಭಾಗಕ್ಕೆ ಮಾಡಬೇಕು. ವಸುದೇವ ಒಂದು ಮಾಡಿಡ್ತೀನಿ. ಯಶೋಧ ಇದ್ದಾಳೆ ಇಲ್ಲಿ. ವಸುದೇವ ಹಾಗೂ ಬ್ರಾಹ್ಮಣನಿಗೆ ಜನಿವಾರ. ಇದರಲ್ಲೇ 6 ಭಾಗ ಇದೆ ಅಂತ ತೋರಿಸ್ಬಿಟ್ಟು ನಾವು ಇಲ್ಲಿ ಅಂಟಿಸ್ಬೇಕು. ಅನುಸಂಧಾನಪೂರ್ವಕವಾಗಿ ಮಾಡ್ತಾ ಬರಬೇಕು. ಇಲ್ಲಿ ಕೂಡ ಅಷ್ಟೇ ವಸುದೇವನಿಗೆ ಇದೇ ರೀತಿಯಿಂದ ಮಾಡಿ ಕಿವಿ ಹಚ್ಚಿ ಜನಿವಾರ ಹಾಕಿ
ಈ ಥರ ಜನಿವಾರನ ಹಾಕಿ ಮೇಲೆ ಒಂಥರ ಬಟ್ಟೆ ಸುತ್ತಿದಂಗೆ ಈ ಥರ ತೋರಿಸಿ ಇವಳಿಗೂ ಅಷ್ಟೇ ಬಿಂದಿ ಎಲ್ಲ ಮಾಡಬೇಕು. ಕೊರಳಲ್ಲಿ ಸರ ತೋರಿಸ್ತಾ ಇದ್ದೀನಿ. ಈ ಥರ ಮನೆಯಲ್ಲಿರೋದನ್ನೇ ಒಂದು ಬಳಸಿ ದೇವರಿಗೆ ಅಂತ ಇಟ್ಟಿರೋದ್ರಲ್ಲಿ ಕೃಷ್ಣನಿಗೊಂದು ಹಾರ, ಈ ಥರ ಮಾಡ್ಬೋದು. ಮತ್ತು ಈ ಸೀಕ್ವೆನ್ಸ್ ಇದೆಯಲ್ಲ ಅದನ್ನು ಕೂಡ ಹಚ್ಕೋಬೋದು. ನಮಗೆ ಹೆಂಗೆ ಬೇಕೋ ಆ ರೀತಿ ಡೆಕೋರೇಷನ್ ಮಾಡ್ಕೋಬೋದು. ಈ ಥರ ಹಚ್ತಾ ಬರ್ಬೋದು. ಎಷ್ಟು ಡೆಕೋರೇಷನ್ ಮಾಡಿದರೂ ಕಮ್ಮಿನೇ ಕೃಷ್ಣನಿಗೆ. ಈ ಥರ ಮಾಡಿಕೊಂಡ್ರೆ ನಮ್ಮ ಗೋಕುಲ ರೆಡಿ ಆಯಿತು. ಚೆನ್ನಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ನೋಡಿದ್ರಲ್ವಾ ಇಲ್ಲಿವರೆಗೂ ಗೋಕುಲ ಹೇಗಾಯಿತು ಅಂತ? ಚೆನ್ನಾಗಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬರ್ತಾಯಿದ್ದೀನಿ. ಅಲ್ಲಿವರೆಗೂ ಬಾಯ್, ನಮಸ್ಕಾರ.